ಚಕ್ರ ಅಂದರೆ 11 ದಿನ. 11 ದಿನ ಅಂದರೆ ಏಕಾದಶಿ ಬರುತ್ತಲ್ವ, ಮಹಾವಿಷ್ಣುವಿಗೆ ಪ್ರಿಯವಾದ ದಿನ. ನಾವು ಬಂದುಬಿಟ್ಟು ಇದು 3ನೇ ಚಕ್ರ ಮಾಡ್ತಾ ಇರೋದು. 3ನೇ ಚಕ್ರ ಮಾಡ್ತಾ ಇದ್ದೀವಿ ಅಂದರೆ 11 ಮುಗಿಸಿ ಇದು 11 3ನೇದು 11 ಮಾಡ್ತಾ ಇದ್ದೀವಿ. ಇವಾಗ ಇದು 5ನೇದು ಮುಗಿದು 6ನೇದು ಮಾಡ್ತಾ ಇದ್ದೀವಿ. ಮಹಾವಿಷ್ಣು ಚಕ್ರ 11 ದಿನ. 11 ದಿನ ಮಾಡಬೇಕಾದ್ರೂ 11 ಜನ ಬೇಕು. ಅದ್ರ ಮೇಲೆ 100 ಜನ ಆದರೂ ಪರವಾಗಿಲ್ಲ. 10 ಜನ ಇದ್ದರೆ ಅದು ಕಟ್ಟಾಗೋಗುತ್ತೆ ನಮಗೆ. ಮಹಾವಿಷ್ಣುದು ಇದು ಮಾಡ್ತಾ ಇರೋದು ಚಕ್ರ ಅಂತ ಹೇಳ್ಬಿಟ್ಟು ಇದು ಮಾಡೋದ್ರಿಂದ ನಮಗೆ ತುಂಬ ಏಳಿಗೆ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಎಲ್ಲವನ್ನೂ ದೇವರು ಕರುಣಿಸ್ತಾ ಇದ್ದಾನೆ. ನಾವೀಗ ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು 3ನೇದು ಇದು ಬೃಹತ್ ಮಹಾರಾಣಿ ಚಕ್ರ ಅಂತ ಮಾಡ್ತಾ ಇರೋದು. ಇವಾಗ ನಾವು ಇದು 6ನೇದು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಒಂದೊಂದು ಮಾಡಿ 11ನೇ ದಿನಕ್ಕೆ ಒಂದು ಹೋಮನೂ ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ಭಕ್ತರೆಲ್ಲರೂ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಜನ ಬರಬೇಕು ಅನ್ನೋದು ಆಸೆ ನನಗೆ, ಅದಕ್ಕೆ ಇಲ್ಲಿ ಇಟ್ಕೊಂಡಿರೋದು. ಆದರೂ ಜನ ಕಡಿಮೆನೇ ಬರ್ತಾ ಇದ್ದಾರೆ. ಮನೇಲಿ ಮಾಡಿದರೆ ಸ್ವಲ್ಪ ಜನ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ಇದು ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗತ್ತೆ. ಇದು ಬೃಹತ್ ನಾರಾಯಣ ಚಕ್ರ ಮಾಡಿದ್ರೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರಿಂದ ಇದನ್ನು ಮಾಡ್ತಾ ಇದ್ದೀವಿ ದೇವ್ರ ಕಾರ್ಯ. ಮತ್ತು ಪ್ರತಿ ಗುರುವಾರ ಅಯ್ಯಪ್ಪ ಟೆಂಪಲಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ನಾರಾಯಣಿಯವರು ಪ್ರತಿ ಏಕಾದಶಿಗೂ ನಾವು ನಾರಾಯಣನ ಫುಲ್ಲು ಹೋಗ್ತೀವಿ. ಬೆಳಗ್ಗೆ 9:30 ಸಾಯಂಕಾಲ. ನೀವು ಹೇಳಿ ಇದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ. ಹರೇ ಶ್ರೀನಿವಾಸ. ನಮ್ಮ ಪೂಜ್ಯ ಗುರುಗಳಾದ ಶ್ರೀಮತಿ ಮೀನಾ ರಾಘವನ್ನವರಿಗೆ ಬಹುದಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಎಲ್ಲ ಸೇರಿರುವ ಭಕ್ತಾದಿಗಳಿಗೆ ಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ದಿನವೂ ತಪ್ಪಿಸದೆ ಪ್ರತಿದಿನ ನಾವು ಬಂದು ಇಲ್ಲಿ ಪಾರಾಯಣ ಮಾಡಿ ಈ ದಾಸರಹಳ್ಳಿ ಹನುಮ ದೇವಸ್ಥಾನ ಒಂದು ಇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಆಂಜನೇಯನ ಆಶೀರ್ವಾದ ಇರೋದ್ರಿಂದ ಇಲ್ಲಿಯ ಸರ್ವ ಭಕ್ತರಿಗೂ ನಮಸ್ಕರಿಸಲು ಇಷ್ಟಪಡ್ತೇನೆ. ಯಾಕೆಂದರೆ ಯಾವತ್ತೂ ಯಾರು ಯಾವುದೇ ಥರದ ಭೇದ ಭಾವ ಇಲ್ಲದೆ ಅವರೇ ಬೇಕು ಇವರೇ ಬೇಕು, ಆ ಜನ ಈ ಜನ ಅಂತ ಸರ್ವೇ ಜನ ಸುಖಿನೋ ಭವಂತು ಅಂದಂಗೆ ಸರ್ವಜನನೂ ಸೇರಿ ಸರ್ವಜನಾಂಗದ ತೋಟ ಇದು. ಹಾಗಾಗಿ ಸರ್ವಜನವೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ನಮ್ಮ ಮೇಡಮ್ಗೆ ಬಹುದಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧಾರ್ಮಿಕ ಅಳಿಸೋಗ್ತಾ ಇರೋ ಟೈಮಲ್ಲಿ ಧಾರ್ಮಿಕ ವಿಚಾರಗಳು ಈ ಕಾಲದಲ್ಲಿ ಅಳಿಸೋಗೋ ಟೈಮಲ್ಲಿ ಮೀನಾ ಮೇಡಮ್ ಅಂತವರು ಈ ಧಾರ್ಮಿಕ ಹೀಗೆ ಒತ್ತು ಕೊಟ್ಟು ಎಲ್ಲರನ್ನೂ ಸಂಘಟಿಸಿ ಎಲ್ಲ ಭಕ್ತರು ಎಲ್ಲ ಸಹಕರಿಸಿದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ತುಂಬ ಖುಷಿ ಆಗುತ್ತೆ. ನಮ್ಮ ಧಾರ್ಮಿಕ ವಿಚಾರವನ್ನು ಎತ್ತಿ ಹಿಡಿತಾ ಇದ್ದಾರೆ ಅಂತ ಹೇಳಿ ನಾನು ಮೀನಾ ಮೇಡಮ್ ಅವ್ರಿಗೆ ವಂದಿಸ್ತಿದ್ದೀನಿ. ಅವ್ರಿಗೆ ಭಗವಂತ ಐಶ್ವರ್ಯ ಮತ್ತು ಇವ್ರ ಜೊತೆ ಎಲ್ಲ ಸಹಕರಿಸಿದ್ರು ಭಗವಂತ ಐಶ್ವರ್ಯ ಅಂತ ಹೇಳಿ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ವಿಜೃಂಭಣೆಯಿಂದ ಈ ವಿಷ್ಣು ಸಹಸ್ರನಾಮ ಹೋಮವನ್ನು ಮಾಡಿಸಿದೆ. ಇದು ಕಲಿಯುಗದಲ್ಲಿ ಮಾನವ ರಕ್ಷೆಗೆ ಮುಕ್ತಿ ಮಾಡುವ ಒಂದೇ ಒಂದು ಮಂತ್ರ ಎಂದರೆ ವಿಷ್ಣು ಸಹಸ್ರನಾಮ. ಎಲ್ಲೆಲ್ಲಿ ವಿಷ್ಣು ಸಹಸ್ರನಾಮ ಇದೆಯೋ ಅಲ್ಲೆಲ್ಲ ಐಶ್ವರ್ಯ ಬರ್ತದೆ. ನಂತರ ತಮ್ಮ ಮಾಡಿದ ಪಾಪಗಳನ್ನೆಲ್ಲ ಮುಕ್ತಿ ಮಾಡುವ ಒಂದೇ ಒಂದು ದಾರಿ ಈ ಒಂದು ವಿಷ್ಣು ಸಹಸ್ರನಾಮ. ಇವತ್ತು ಎಲ್ಲರೂ ಸೇರಿ ಚಕ್ರ ಪೂಜೆ ಅಂತೇಳಿ ಮಾಡ್ತಾ ಇದ್ದಾರೆ. ಇದು 6ನೇ ಚಕ್ರ ಪೂಜೆ. ಇನ್ನು ಮುಂದೆ 5 ಚಕ್ರ ಪೂಜೆ ನಡೆಯುತ್ತದೆ. ಇದರಲ್ಲಿ ಎಲ್ಲರೂ ವಿಶೇಷವಾಗಿ ಈ ನಮ್ಮ ಸಹೋದರಿಯರು ತುಂಬ ಮಾಡಿ ಅವರಿಗೆ ಸಹಕಾರನ ಕೊಟ್ಟು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದೇ ಥರ ಈ ದೇವಸ್ಥಾನದವರಿಗೂ ಸಹ ನಾವು ನಿಜವಾಗ್ಲೂ ಧನ್ಯವಾದಗಳನ್ನು. ನಿಜ, ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು. ನಮಗೆ ಒಳ್ಳೆ ಮನೆ ಥರ ಈ ದೇವಸ್ಥಾನ. ಈಗ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಓನರ್ ಹೇಳ್ಬಿಟ್ಟಿದ್ದಾರೆ ನಮಗೆ. ಅದು ನಮಸ್ಕಾರ. ಹರೇ ಶ್ರೀನಿವಾಸ. ನಾವು ನಮಗೇನು ಬರ್ತಾರಿಲ್ಲ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಮೇಡಮ್ ಹತ್ರ ಮೀನಾ ಮೇಡಮ್ ಹತ್ರ ಬಂದ್ಬಿಟ್ಟು ಅಕ್ಷರ ಇವಾಗ ತುಂಬ ಚೆನ್ನಾಗಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೀವಿ. ಇವಾಗ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀವಿ ವಿಷ್ಣು ಸಹಸ್ರನಾಮ. ನಮಗೆ ಹೇಳಕ್ಕೆ ಬರ್ತಾ ಇರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ ಭಜನೆಯನ್ನು ನೋಡಿಬಿಟ್ಟು. ಮೀನಾ ಮೇಡಮ್ಗೆ ಜಯವಾಗಲಿ. ಜಯ. ಪೂಜೆ ಪುರಸ್ಕಾರಗಳನ್ನು ಮಾಹಿತಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಮ್ಮನವರು. ಮೀನಾ ರಾಘವನ್ ಅಮ್ಮನವರು ತುಂಬ ಮಹಿಳೆಯರಿಗೋಸ್ಕರ ಎಲ್ಲ ಸಾಕು ಥರ ನಡೆಸ್ಕೊಂಡು ಹೋಗ್ತಿದ್ದಾರೆ. ಜೈ ಗುರು.